ಕಾಂಗ್ರೆಸ್ನಲ್ಲಿ ಜಾತಿ ಗಣತಿ ಜಟಾಪಟಿ ತೀವ್ರ. ಜಾತಿ ಗಣತಿ ವರದಿ ಜಾರಿಗೆ ಒಕ್ಕಲಿಗರ ತೀವ್ರ ವಿರೋಧ. ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಒಕ್ಕಲಿಗರ ಶಾಸಕರ ಮಹಾಸಭೆ ಸಂಜೆ 6 ಗಂಟೆಗೆ ಡಿಕೆ ಶಿವಕುಮಾರ್ ನಿವಾಸದಲ್ಲೇ ನಡೆಯಲಿದೆ ಈ ಒಂದು ಸಭೆ. ಜಾತಿ ಗಣತಿ ವರದಿ ಸಂಬಂಧ ಒಕ್ಕಲಿಗರ ಶಾಸಕರ ತೀರ್ಮಾನ. ಜಾತಿ ಗಣತಿ ಒಪ್ಪಿಕೊಳ್ಳದಂತೆ ಡಿಕೆ ಶಿವಕುಮಾರ್ ಮೇಲೆ ಹೆಚ್ಚಿರುವಂತಹ ಒತ್ತಡ. ಈ ಹಿನ್ನೆಲೆಯಲ್ಲಿ ಸಮುದಾಯದ ಶಾಸಕರ ಜೊತೆಗೆ ಈ ಒಂದು ಮಹಾಸಭೆ. ಎಸ್, ಜಾತಿ ಗಣತಿ ಈ ಒಂದು ವಿಚಾರದಲ್ಲಿ ಮಹಾಸಭೆ ನಡೆಯಲಿದೆ. ಇಂದು ಸಾಯಂಕಾಲ 6 ಗಂಟೆಗೆ ಒಂದು ಮಹಾಸಭೆ ನಡೆಯಲಿದೆ. ಕಾಂಗ್ರೆಸ್ನಲ್ಲಿ ಜಾತಿ ಗಣತಿ ಜಟಾಪಟಿ ತೀವ್ರವಾಗಿ ನಡೀತಾ ಇದೆ. ಜಾತಿ ಗಣತಿ ವರದಿ ಜಾರಿಗೆ ಒಕ್ಕಲಿಗರ ತೀವ್ರ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಕ್ಕಲಿಗರ ಶಾಸಕರ ಒಂದು ಸಭೆ ಮಹಾಸಭೆ ನಡೆಯಲಿದೆ. ಸಂಜೆ 6 ಗಂಟೆಗೆ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲೇ ನಡೆಯಲಿರುವಂತಹ ಹೆಚ್ಚಿದೆ ಈ ಒಂದು ಒತ್ತಡ. ಈ ಒಂದು ಹಿನ್ನೆಲೆಯಲ್ಲಿ ಸಮುದಾಯದ ಶಾಸಕರ ಜೊತೆಗೆ ಮಹಾಸಭೆ ನಡೆಯಲಿದೆ. ಆ ಒಂದು ಮಹಾಸಭೆಯಲ್ಲಿ ಏನಾಗುತ್ತೆ, ಮಹಾಸಭೆಯಲ್ಲಿ ಯಾವ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಇದರ ಹಿನ್ನೆಲೆಯಲ್ಲಿ ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಒಕ್ಕಲಿಗರ ಶಾಸಕರು ತೀರ್ಮಾನವನ್ನ ತೆಗೆದುಕೊಳ್ಳಲಿದ್ದಾರೆ. ಜಾತಿ ಗಣತಿ ಒಪ್ಪಿಕೊಳ್ಳದಂತೆ ಡಿಕೆ ಶಿವಕುಮಾರ್ ಅವರಿಗೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸಮುದಾಯದ ಶಾಸಕರ ಜೊತೆಗೆ ಸಭೆ ಕೂಡ ನಡೆಯಲಿದೆ. ಆ ಒಂದು ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಸಾಧ್ಯತೆಗಳು ಜಾಸ್ತಿ ಆಗಿದೆ. ಎಸ್, ಹೌದು, ಜಾತಿ ಗಣತಿಯನ್ನ ಒಪ್ಪಿಕೊಳ್ಳದಂತೆ ಡಿಕೆ ಶಿವಕುಮಾರ್ ಮೇಲೆ ಒತ್ತಡವನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಜಾತಿ ಗಣತಿ ವರದಿಯ ಸಂಬಂಧ ಒಕ್ಕಲಿಗರ ಶಾಸಕರ ತೀರ್ಮಾನ. ಈ ಒಂದು ದಿನ ಸಾಯಂಕಾಲ 6 ಗಂಟೆಗೆ ಡಿಕೆ ಶಿವಕುಮಾರ್ ನಿವಾಸದಲ್ಲೇ ಈ ಒಂದು ಸಭೆ ನಡೆಯಲಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಏನ್ ಹೇಳ್ತಾರಲ್ವಾ, ಅಡಗತ್ತಿನಲ್ಲಿ ಸಿಕ್ಕಿರುವಂತಹ ಅಡಕೆ ತರ ಅವರಿಗೆ ಫೀಲ್ ಆಗ್ತಾ ಇರಬಹುದು ಅಂತ ಹೇಳಿ ಮಾತನಾಡಿಕೊಳ್ಳಲಾಗ್ತಾ ಇದೆ. ಜಾತಿ ಗಣತಿ ಒಪ್ಪಿಕೊಳ್ಳದಂತೆ ಡಿಕೆ ಶಿವಕುಮಾರ್ ಮೇಲೆ ಹೆಚ್ಚಾಗಿ ಒತ್ತಡಗಳು ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಈ ಒಂದು ಮಹತ್ ಸಭೆಯಲ್ಲಿ ಅದೇನಾಗುತ್ತೆ ಜಾತಿ ಗಣತಿಯ ಬಗ್ಗೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಎಲ್ಲಾ ಒಕ್ಕಲಿಗರು ಶಾಸಕರು ಕೂಡ ಸೇರ್ಕೊಂಡಿದ್ದಾರೆ. ಜಾತಿ ಗಣತಿಯ ಬಗ್ಗೆ ಚಕಾರವನ್ನ ಎತ್ತಿದ್ದಾರೆ. ಅದನ್ನ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಇಂದು ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ, ಅವರ ನಿವಾಸದಲ್ಲಿ ಸಭೆ ನಡೆಯಲಿದೆ. ಆ ಒಂದು ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ, ಯಾವೆಲ್ಲ ವಿಚಾರಗಳು ಚರ್ಚೆಯಾಗಿ ಫೈನಲ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಎಸ್, ಜಾತಿ ಗಣತಿಯನ್ನ ಒಪ್ಪಿಕೊಳ್ಳದಂತೆ ಡಿಕೆ ಶಿವಕುಮಾರ್ ಮೇಲೆ ಒತ್ತಡಗಳು ಹೆಚ್ಚಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಉತ್ತರ ಏನಿರಬಹುದು? ಡಿಕೆ ಶಿವಕುಮಾರ್ ಅವರು ಸಮಜಾಯಿಷಿಯನ್ನ ಕೊಡ್ತಾರಾ? ಡಿಕೆ ಶಿವಕುಮಾರ್ ಅವರು ಒಕ್ಕಲಿಗ ಶಾಸಕರ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾರಾ, ಅಥವಾ ಒಕ್ಕಲಿಗರ ಶಾಸಕರು ಹೇಳುವಂತಹ ಅಷ್ಟು ಪಾಯಿಂಟ್ ಅನ್ನ ತೆಗೆದುಕೊಳ್ತಾರಾ? ಇವೆಲ್ಲದಕ್ಕೂ ಕೂಡ ಇಂದು ಸಂಜೆ 6 ಗಂಟೆಗೆ ಅವರ ನಿವಾಸದಲ್ಲಿ ನಡೆಯುವಂತ ಆ ಒಂದು ಚರ್ಚೆಯಲ್ಲಿ ಫುಲ್ ಸ್ಟಾಪ್ ನೀಡೋಕೆ ಹೊರಟಿದ್ದಾರೆ. ಜಾತಿ ಗಣತಿ ವರದಿ ಸಂಬಂಧ ಒಕ್ಕಲಿಗರ ಶಾಸಕರ ತೀರ್ಮಾನ ಏನಾಗುತ್ತೆ ಅನ್ನೋದನ್ನ ಇಂದು ಸಂಜೆ 6 ಗಂಟೆಗೆ ನಡೆಯುವಂತಹ ಚರ್ಚೆಯಲ್ಲಿ ಅಥವಾ ಆ ಒಂದು ಸಭೆಯಲ್ಲಿ ಡಿಸೈಡ್ ಮಾಡಲಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಕ್ಕಲಿಗ ಶಾಸಕರ ಸಭೆ ನಡೆಯಲಿದೆ. ಜಾತಿ ಗಣತಿ ವರದಿ ಜಾರಿಗೆ ಒಕ್ಕಲಿಗರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ನಲ್ಲಿ ಜಾತಿ ಗಣತಿ ಜಟಾಪಟಿ ತೀವ್ರವಾಗಿಯೇ ಇದೆ. ಜಾತಿ ಗಣತಿ ವರದಿಯ ಜಾರಿಗೆ ಒಕ್ಕಲಿಗರು ಕೂಡ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆ ಒಂದು ನಿಟ್ಟಿನಲ್ಲಿ ಈಗ ಡಿಕೆ ಶಿವಕುಮಾರ್ ಅವರಿಗೆ ನುಂಗಲಾರದ ತುಪ್ಪದ ತುತ್ತವಾಗಿ ಕೂತಿದೆ. ಜಾತಿ ಗಣತಿ ಒಪ್ಪಿಕೊಳ್ಳಬೇಡಿ, ಡಿಕೆ ಶಿವಕುಮಾರ್ ಅವರೇ ಜಾತಿ ಗಣತಿಯನ್ನ ಒಪ್ಪಿಕೊಳ್ಳಬೇಡಿ ಅಂತ ಹೇಳಿ ಒಕ್ಕಲಿಗ ಶಾಸಕರು ಬೆನ್ನುಬಿದ್ದಿದ್ದಾರಂತೆ. ಈ ಹಿನ್ನೆಲೆಯಲ್ಲಿ ಸಮುದಾಯದ ಶಾಸಕರನ್ನೆಲ್ಲರನ್ನೂ ಕೂಡ ಜೊತೆಗೂಡಿ ಸಭೆಯನ್ನ ಮಾಡಲಾಗ್ತಾ ಇದೆ. ಇಂದು ಸಂಜೆ 6 ಗಂಟೆಗೆ
ಆ ಒಂದು ಸಭೆಯಲ್ಲಿ ಅದೇನು ನಿರ್ಧಾರವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಎಸ್, ಒಕ್ಕಲಿಗ ಸಮುದಾಯದ ನಾಯಕರ ನಿಲುವೇನು ಎನ್ನುವಂತಹ ಇದರ ಬಗ್ಗೆ ಸಂಜೆ 6 ಗಂಟೆಗೆ ನಡೆಯುವಂತಹ ಆ ಒಂದು ಸಭೆಯಲ್ಲಿ ಡಿಸೈಡ್ ಆಗುತ್ತೆ. ಕ್ಯಾಬಿನೆಟ್ ಮಂಡನೆಯಾಗಿರುವಂತಹ ಸಾಧಕ ಬಾಧಕಗಳ ಸುದೀರ್ಘ ಚರ್ಚೆ ಆಗುವಂತಹ ಸಾಧ್ಯತೆ ಆ ಒಂದು ಮೀಟಿಂಗ್ ನಲ್ಲಿ ಕಂಡು ಬರ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸರ್ಕಾರಿ ನಿವಾಸದಲ್ಲಿ ಸುದೀರ್ಘ ಚರ್ಚೆ ಆಗ್ತಾ ಇದೆ. ಎಸ್, ಹೌದು, ಜಾತಿ ಗಣತಿ ವರದಿ ಕಳೆದ ವಾರ ಕ್ಯಾಬಿನೆಟ್ನಲ್ಲಿ ಮಂಡನೆಯಾದ ನಂತರ ದಿನಕ್ಕೊಂದು ಬದಲಾವಣೆಗಳು ಆಗ್ತಾ ಇದೆ. ಈ ನಡುವೆ ಒಕ್ಕಲಿಗರ ಸಮುದಾಯದ ಜನಪ್ರತಿನಿಧಿಗಳ ಸಭೆಯನ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕರೆದಿದ್ದಾರೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಜಾತಿ ಗಣತಿ ವರದಿ ಮಂಡನೆಯಾದ ನಂತರ ಅವರು ಈ ಒಂದು ಸಭೆಯನ್ನ ಕರೆದಿದ್ದಾರೆ. ಎಸ್, ಈ ಒಂದು ಜಾತಿ ಗಣತಿಯ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಕೊಲೀಗ್ಸ್ ಅಶ್ವಥ್ ಅವರಿದ್ದಾರೆ. ಎಸ್ ಅಶ್ವಥ್, ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಒಕ್ಕಲಿಗರ ಶಾಸಕರ ಈ ಒಂದು ಸಭೆ, ಡಿಕೆ ಶಿವಕುಮಾರ್ ಅವರಿಗೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದನ್ನ ನೀವು ಒಪ್ಕೋಬೇಡಿ, ಜಾತಿ ಗಣತಿಯನ್ನ ಒಪ್ಪಿಕೊಳ್ಳದಂತೆ ಅವರಿಗೆ ಒತ್ತಾಯ ಕೂಡ ಮಾಡಲಾಗ್ತಾ ಇದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಇದು ನಿಜಾನಾ ಅಂತ? ಕಾವ್ಯ, ಈಗಾಗಲೇ ರಾಜ್ಯ ಸರ್ಕಾರ ಜಾತಿ ಗಣತಿ ವರದಿಯನ್ನ ಈಗ ಮಂಡನೆ ಮಾಡಲಿಕ್ಕೆ ಎಲ್ಲ ರೀತಿಯಾದಲ್ಲೂ ಕೂಡ ಈಗ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ನಾಳೆ ಒಂದು ಸ್ಪೆಷಲ್ ಅಧಿವೇಶನ, ಅಂದರೆ ಸ್ಪೆಷಲ್ ಒಂದು ಸಚಿವ ಸಂಪುಟ ಇದೆ. ಆ ಒಂದು ಸ್ಪೆಷಲ್ ಸಚಿವ ಸಂಪುಟದಲ್ಲಿ ಈ ಒಂದು ಜಾತಿ ಗಣತಿ ವರದಿಯನ್ನು ಅನುಷ್ಠಾನಕ್ಕೆ ತರಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆ ಕೂಡ ಆಗುತ್ತೆ. ಆದರೆ ಈಗ ಒಂದಷ್ಟು ರಾಜ್ಯ ರಾಜಕಾರಣದಲ್ಲಿ ಈ ಒಂದು ಜಾತಿ ಗಣತಿ ವರದಿ ಇದೆಯಲ್ಲ, ಇದು ಒಂದಷ್ಟು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡುವಂತಹ ಒಂದು ಕಾರ್ಯಕ್ಕೆ ಈಗ ನಿಂತಿರುವಂಥದ್ದು. ಅದರಲ್ಲಿ ಕೂಡ ಪ್ರಮುಖವಾಗಿ ಈಗಾಗಲೇ ರಾಜ್ಯದಲ್ಲಿ ಈ ಒಂದು ಜಾತಿ ಗಣತಿಯ ವರದಿಯ ಪ್ರಕಾರ ರಾಜ್ಯದಲ್ಲಿ ನಂಬರ್ 1 ಯಾವ ಜಾತಿ ಇದೆ ಅಂತಂದರೆ ಅದು ಮುಸ್ಲಿಂ ಕಮ್ಯುನಿಟಿ, ಅಂದರೆ ಮುಸಲ್ಮಾನ್ ಸಮುದಾಯ ಇದೆಯಲ್ಲ, ಆ ಒಂದು ಸಮುದಾಯ ರಾಜ್ಯದಲ್ಲಿ ನಂಬರ್ 1 ಸಮುದಾಯ ಅಂತ ಹೇಳಿ ಈಗ ಈ ಒಂದು ಜಾತಿ ಗಣತಿ ವರದಿಯ ಆಧಾರದ ಮೇಲೆ ನಂಬರ್ 1 ಸ್ಥಾನವನ್ನು ಈಗ ಪಡೆದುಕೊಂಡಿರುವಂಥದ್ದು. ಜೊತೆಗೆ ಅಂತಂದರೆ ಇಲ್ಲಿ ಒಕ್ಕಲಿಗ ಹಾಗೂ ವೀರಶೈವ ಈ ಎರಡೂ ಕಮ್ಯುನಿಟಿಯವರು ತಮ್ಮ ಸಮುದಾಯದ ಒಂದು ವರದಿ ಏನಿದೆಯಲ್ಲ, ಆ ವರದಿಗೆ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದರೆ ನಮ್ಮ ಸಮುದಾಯದ ಅಂತರವನ್ನು ಕಡಿಮೆ ಮಾಡಿದಿರಾ ನೀವು, ಅಂದರೆ ನಮ್ಮ ಸಮುದಾಯದಲ್ಲಿ ಕೇವಲ ಇಷ್ಟು ಜನರು ಮಾತ್ರ, ಇಷ್ಟು ಲಕ್ಷ ಜನರು ಇದ್ದಾರಾ ಅನ್ನೋ ಒಂದು ಮಾತುಗಳು ಈಗ ಕೇಳಿ ಬರ್ತಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಯಾವ್ಯಾವ ಜಾತಿ ಎಷ್ಟೆಷ್ಟು, ಅಂದರೆ ಈ ಒಂದು ಜಾತಿ ಗಣತಿ ವರದಿಯಲ್ಲಿ ಯಾವ್ಯಾವ ಜಾತಿ ಎಷ್ಟೆಷ್ಟು ಲಕ್ಷಗಳನ್ನು ಹೊಂದಿದೆ ಅಂತೇಳಿ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಮೊದಲಿಗೆ ಪರಿಶಿಷ್ಟ ಜಾತಿ ಇದೆಯಲ್ಲ, ಈ ಒಂದು ಪರಿಶಿಷ್ಟ ಜಾತಿ ಸುಮಾರು 1.9 ಕೋಟಿ, ಅಂದರೆ ಈ ಒಂದು ಪರಿಶಿಷ್ಟ ಜಾತಿಯಲ್ಲಿ ಸುಮಾರು 101 ಜಾತಿಗಳು ಕೂಡ ಅದರಲ್ಲಿ ಇನ್ವಾಲ್ವ್ ಆಗ್ತವೆ. ಜೊತೆಗೆ ಮುಸ್ಲಿಂ ಕಮ್ಯುನಿಟಿ ಇದೆಯಲ್ಲ, ಮುಸ್ಲಿಂ ಕಮ್ಯುನಿಟಿ ನಾನು ಆಗಲೇ ಹೇಳ್ದಂಗೆ ಈಗಾಗಲೇ ರಾಜ್ಯದಲ್ಲಿ ಮುಸ್ಲಿಂ ಕಮ್ಯುನಿಟಿ ನಂಬರ್ 1 ಸ್ಥಾನದಲ್ಲಿರುವಂಥದ್ದು. ಅಂದರೆ ಸುಮಾರು 75.25 ಲಕ್ಷ, ಅಂದರೆ 75.25 ಲಕ್ಷ, ಅಂದರೆ ಮುಸ್ಲಿಂ ಕಮ್ಯುನಿಟಿ ರಾಜ್ಯದಲ್ಲಿ ನಂಬರ್ 1 ಆಗಿರುವಂಥದ್ದು. ಜೊತೆಗೆ ಲಿಂಗಾಯತ ಕಮ್ಯುನಿಟಿ ಬಂದ್ಬಿಟ್ಟು 66.35 ಲಕ್ಷ. ಸೊ ಹಾಗೆ ವೀರಶೈವ ಒಕ್ಕಲಿಗರು 10.49 ಲಕ್ಷ, ಅಂದರೆ ಒಕ್ಕಲಿಗ ಕಮ್ಯುನಿಟಿ ಬಂದ್ಬಿಟ್ಟು 61.58 ಲಕ್ಷ. ಅಂದರೆ ಈಗಾಗಲೇ ಈ ಅಂಕಿಅಂಶಗಳನ್ನು ನೋಡೋದಾದರೆ ರಾಜ್ಯದಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂತಹದ್ದು ಮುಸ್ಲಿಂ ಕಮ್ಯುನಿಟಿ. ಸೊ ಇಲ್ಲಿ ಈಗ ಏನಪ್ಪ ಅಂತಂತಂದರೆ, ಈ ಒಂದು ಜಾತಿ ಗಣತಿಯ ವರದಿಯನ್ನು ರಾಜ್ಯ ಸರ್ಕಾರದ ಕೈ ಶಾಸಕರು ಕೂಡ ಒಪ್ಕೊಂತ ಇಲ್ಲ, ಸಚಿವರು ಕೂಡ ಒಪ್ಕೊಂತಿಲ್ಲ. ಅಂದರೆ ಎಲ್ಲ ಒಂದು ಕಡೆ ತಮ್ಮ ಸಮುದಾಯಕ್ಕೆ ಮತಗಳ ಅಂತರವನ್ನು ನೀವು ಕಡಿಮೆ ಮಾಡಿದಿರ ಅಂತೇಳಿ, ತಮ್ಮ ಸಮುದಾಯದ ಸಂಖ್ಯೆಯನ್ನು ನೀವು ಕಡಿಮೆ ತೋರಿಸಿದಿರಾ ಅಂತೇಳಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಬಳಿ ಒಂದಷ್ಟು ಶಾಸಕರು, ಅಂದರೆ ಒಕ್ಕಲಿಗ ಶಾಸಕರು ಕೂಡ ಹಳಲನ್ನು ತೋಡ್ಕೊಂಡಿದ್ದಾರೆ. ತಮಗಾದಂತಹ ಅನ್ಯಾಯದ ಬಗ್ಗೆ, ಅಂದರೆ ತಮ್ಮ ಕಮ್ಯುನಿಟಿಗೆ ಆದಂತಹ ಅನ್ಯಾಯದ ಬಗ್ಗೆ ಅವರ ಬಳಿ ಹೇಳಿಕೊಂಡಿರುವಂಥದ್ದು. ಸೊ ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಎಲ್ಲ ಬಹುತೇಕ ಒಕ್ಕಲಿಗ ಸಚಿವರು ಮತ್ತು ಒಕ್ಕಲಿಗ ಶಾಸಕರು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಒಂದು ಸಭೆಯನ್ನು ಕೂಡ ಕರೀತಾರೆ. ಆ ಒಂದು ಸಭೆಯಲ್ಲಿ ಈ ಅಂಕಿಅಂಶಗಳ ಬಗ್ಗೆ, ಅಂದರೆ ಈ ಜಾತಿ ಗಣತಿ ವರದಿ ಇದೆಯಲ್ಲ, ಆ ವರದಿಯ ಬಗ್ಗೆ ಸವಿಸ್ತಾರವಾಗಿ ಚರ್ಚೆಯನ್ನು ಕೂಡ ಮಾಡಲಾಗುತ್ತೆ. ಜೊತೆಗೆ ಅಂತಂದರೆ ಇವತ್ತು, ಅಂದರೆ ಏಪ್ರಿಲ್ 16ನೇ ತಾರೀಕು, ಅಂದರೆ ನಾಳೆ ಒಕ್ಕಲಿಗ ಹಾಗೂ ವೀರಶೈವ ಎರಡೂ ಸಮುದಾಯದ ಮುಖಂಡರುಗಳು ಈಗಾಗಲೇ ಒಂದು ಜಂಟಿ ಸಭೆಯನ್ನು ಮಾಡಿ ಅಲ್ಲಿ ತಮ್ಮ ಜಾತಿಗಾದಂತಹ ಒಂದು ಅನ್ಯಾಯದ ಬಗ್ಗೆ ಅಥವಾ ತಮ್ಮ ಜಾತಿಯಲ್ಲಿ
ಅಂದ್ರೆ ಕಡಿಮೆ ವರದಿಯನ್ನು ನೀವು ಕಡಿಮೆ ತಮ್ಮ ಸಮುದಾಯದ ಸಂಖ್ಯೆಯನ್ನು ಕಡಿಮೆ ತೋರಿಸಿದಿರಾ ಅಂತ ಹೇಳಿ ಆ ಎರಡೂ ಜಾತಿಯವರು ಸಭೆಯನ್ನು ಸೇರಿ ಒಂದು ಸಭೆಯನ್ನು ಮಾಡ್ತಿದ್ದಾರೆ. ಸೊ ಅಲ್ಲಿಯೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಮಾಡ್ತಿರುವಂಥದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಈ ಒಂದು ಜಾತಿ ಗಣತಿ ವರದಿ ಇದೆಯಲ್ಲ, ಇದು ಸರ್ಕಾರಕ್ಕೆ ಒಂದು ಬಿಸಿ ತುಪ್ಪವಾಗಿದೆ ಅನಿಸ್ತಾ ಇದೆ ಅಂದ್ರೆ ಸದ್ಯಕ್ಕೆ. ಯಾಕೆಂತಂದ್ರೆ ಸಿದ್ದರಾಮಯ್ಯ ಅವರು ಯಾವ ಅಂಕಿ ಅಂಶಗಳನ್ನ ಇಟ್ಕೊಂಡು ಈ ಒಂದು ಜಾತಿ ಗಣತಿ ವರದಿಯನ್ನು ತಯಾರು ಮಾಡಿದರೆ ಅನ್ನೋದು ಕೂಡ ಈಗ ಚರ್ಚೆ ಆಗಬೇಕಾಗುತ್ತೆ. ಸೊ ಹಾಗಾಗಿ ಕೆಲವರು ಅಂದ್ರೆ ಕಾಂಗ್ರೆಸ್ನ ಶಾಸಕರು ಜೊತೆಗೆ ಕಾಂಗ್ರೆಸ್ನ ಸಚಿವರುಗಳು ಕೂಡ ಈ ಒಂದು ಜಾತಿ ಗಣತಿ ವರದಿಯನ್ನ ಒಪ್ಪಲಿಕ್ಕೆ ತಯಾರಿಲ್ಲ. ಜೊತೆಗೇನಂತಂದ್ರೆ ಬಿಜೆಪಿಯವರು ಕೂಡ ಈ ಒಂದು ಜಾತಿ ಗಣತಿ ವರದಿಯನ್ನ ಅಷ್ಟಾಗಿ ಒಪ್ಕೊಂತಿಲ್ಲ. ಅಂದ್ರೆ ಇಲ್ಲಿ ರಾಜ್ಯದಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂತಹದ್ದು ಮುಸ್ಲಿಂ ಕಮ್ಯುನಿಟಿ. ಸೊ ಹಾಗಾಗಿ ಮುಸ್ಲಿಂ ಕಮ್ಯುನಿಟಿಗೆ ಅಷ್ಟು ಸಂಖ್ಯೆಯಲ್ಲಿ ಜನರಿದ್ದಾರಾ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಸೊ ಹಾಗಾಗಿ ಈ ಒಂದು ಜಾತಿ ಗಣತಿ ವರದಿಯ ಬಗ್ಗೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು ಅಂತೇಳಿ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಕೂಡ ಮಾಡ್ತಿರುವಂತಹದ್ದು. ಸೊ ನಾಳೆ ಏನು ಅಧಿಕೃತವಾಗಿ ಈ ಒಂದು ಸ್ಪೆಷಲ್ ಕ್ಯಾಬಿನೆಟ್ ಅಂತ ಏನಿದೆಯಲ್ಲ, ಸಚಿವ ಸಂಪುಟ ಏನಿದೆಯಲ್ಲ, ಆ ಒಂದು ಸ್ಪೆಷಲ್ ಸಚಿವ ಸಂಪುಟದಲ್ಲಿ ಈ ಎಲ್ಲಾ ವಿಚಾರಗಳ ಬಗ್ಗೆ ಸವಿಸ್ತಾರವಾಗಿ ಚರ್ಚೆಯನ್ನು ಕೂಡ ಮಾಡಲಾಗುತ್ತೆ. ಅದಾದ ನಂತರ ಒಂದು ಕಂಪ್ಲೀಟ್ ಆಗಿ ಈ ಒಂದು ಜಾತಿ ಗಣತಿಯ ವರದಿಯ ಬಗ್ಗೆ ಒಂದಷ್ಟು ವಿಚಾರಗಳು ಕೂಡ ಹೊರಗೆ ಬರುವಂತಹ ಒಂದು ಸಾಧ್ಯತೆ ಅಂತ ಹೇಳ್ಬೋದು. ಜೊತೆಗೆ ಇವತ್ತು ಸಂಜೆ ನಡೆಯುವಂತಹ ಒಂದು ಸಭೆ ಏನಿದೆಯಲ್ಲ, ಆ ಒಂದು ಸಭೆ ಬಹಳ ಮಹತ್ವದ ಸಭೆ ಅಂತಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಕಾವ್ಯ.